ಹುಮ್ನಾಬಾದ್ ಪಟ್ಟಣದ ಹಳೆ ಅಡತ್ ಬಜಾರ್ನಲ್ಲಿ ವಿಶೇಷವಾಗಿ ನವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಜೈ ಭವಾನಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ಭವಾನಿ ಮಾತೆಯನ್ನು ಪ್ರತಿಷ್ಠಾನ ಮತ್ತು ಪೂಜೆಯನ್ನ ಮಾಡಲಾಯಿತು. ಸುಮಾರು 9 ದಿನಗಳವರೆಗೆ ವಿಶೇಷ ಪೂಜೆ ನಡೆಯುತ್ತೆ ಹಾಗೂ ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ. ಈ ಹಳೆ ಅಡತ್ ಬಜಾರ್ನಲ್ಲಿ 37 ವರ್ಷಗಳಿಂದ ಭವಾನಿಯನ್ನು ಪ್ರತಿಷ್ಠಾನ ಮಾಡುತ್ತಿದ್ದಾರೆ. ನಮ್ಮ ಸುದ್ದಿವಾಹಿನಿಯೊಂದಿಗೆ ಶಟಸ್ಥಲಿ ಭ್ರಮೆ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಮಾತನಾಡುತ್ತಾ, ಎಲ್ಲರಿಗೂ ಆ ತಾಯಿ ಒಳ್ಳೆಯದನ್ನ ಮಾಡಲಿ. ಈ ಬಾರಿಯ ಒಳ್ಳೆಯ ರೀತಿಯಾಗಿ ಮಳೆಯಾಗಿದೆ, ಉತ್ತಮ ಬೆಳೆಯಾಗಲಿ ಹಾಗೂ ಎಲ್ಲ ವ್ಯಾಪಾರಸ್ಥರಿಗೂ ಆ ತಾಯಿ ಆಶೀರ್ವಾದ ಕರುಣಿಸಲಿ ಎಂದು ಹೇಳಿದರು. ವಿಶೇಷವಾಗಿ ಭಜನೆಯನ್ನು ಅಧ್ಯಕ್ಷರಾದ ಬಸವರಾಜ್ ಭಾವಿ ಶಿವಶಕ್ತಿ ಜನಪದ ಹಾಗೂ ಸಂಗೀತ ಕಲಾವಿದರ ಸಂಘ ಹುಮ್ನಾಬಾದ್ ಇವರು ಮಾಡುತ್ತಾರೆ ಹಾಗೂ ಪ್ರತಿ ವರ್ಷ ಮೊದಲನೇ ದಿನದ ಪೂಜೆಯನ್ನ ಚನ್ನಬಸವ ಬಟ್ಟೆ ಅಂಗಡಿಯ ಮಾಲೀಕರು ಸತೀಶ್ ಕುಮಾರ್ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಜೈ ಭವಾನಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಬಾಬುರಾವ್ ಪೂಚಂಪಲ್ಲಿ, ಉಪಾಧ್ಯಕ್ಷರಾದ ಓಂ ಪ್ರಕಾಶ್ ಭಾವಿ ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜಿಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಸಮಸ್ತ ನಾಡಿನ ಎಲ್ಲ ಜನತೆಗೂ ಹಾಗೂ ಹುಮ್ನಾಬಾದ್ ಜನರ ಸಮಸ್ತ ಎಲ್ಲ ಸದ್ಭಕ್ತರಿಗೂ ನಾಡ ಹಬ್ಬ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶೇಷವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ಇತಿಹಾಸ ಪ್ರಸಿದ್ಧವಾಗಿರುವಂಥ ಭಾರತೀಯ ಸಂಸ್ಕೃತಿಯ ಪರಂಪರೆ ಉಳ್ಳುವಂಥ ಈ ನಾಡ ಹಬ್ಬ ದಸರಾ ಅಂದರೆ ಸೊಬಗು ಯಾವ ರೀತಿ ಇದೆ ಅಂದರೆ ವೈಭವ ಪೂರ್ಣವಾದಂಥ ಒಂದು ಹಬ್ಬ. ಈ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಇತಿಹಾಸ ಪ್ರಸಿದ್ಧವಾಗಿರುವಂಥ ನಮ್ಮ ಅಡತ್ ಬಜಾರ್ನಲ್ಲಿ ವಿಶೇಷವಾಗಿ ಕಳೆದ 37 ವರ್ಷಗಳಿಂದ ಪರ್ಯಂತರವಾಗಿ ಒಂದು ಭವಾನಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಹಬ್ಬ ಆಚರಣೆ ಮಾಡಿದ್ದು ಎಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ನಾಡ ಹಬ್ಬ ಪ್ರಯುಕ್ತವಾಗಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೂ ಆ ಭವಾನಿ ತಾಯಿ ಬಳಿ ಕೇಳೋದೇನೆಂದರೆ, ಈ ವರ್ಷ ಬಹಳ ಒಂದು ವಿಶೇಷವಾದಂತಹ ಬೆಳೆ ಹಾಗೂ ಮಳೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ನಾಡ ಹಬ್ಬದ ಪ್ರಯುಕ್ತವಾಗಿ ಭಾರತ ದೇಶದ ಬೆನ್ನೆಲುಬಾಗಿರುವಂಥ ರೈತನ ಬಾಳು ಬಂಗಾರವಾಗಲಿ, ಹುಮ್ನಾಬಾದ್ ಸಮಸ್ತ ಎಲ್ಲರ ವ್ಯಾಪಾರಸ್ಥರ ಬಾಳು ಕೂಡ ಬಂಗಾರವಾಗಲೆಂದು ಆ ತಾಯಿ ಬಳಿ ಕೇಳುವುದರ ಮೂಲಕ ಸಮಸ್ತ ಹುಮ್ನಾಬಾದ್ ಸದ್ಭಕ್ತರ ಕಡೆಯಿಂದ ಹಾಗೂ ನಮ್ಮ ವೀರಭದ್ರ ದೇವಸ್ಥಾನದ ಕಡೆಯಿಂದ ಈ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಹಾಗೂ ಆಶೀರ್ವಾದಗಳು ಹೇಳುವುದರ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ನಾಡ ಹಬ್ಬ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಭವಾನಿ, ತಾಯಿ ಜಗದಂಬ ತಮ್ಮೆಲ್ಲರ ಬಾಳಲ್ಲಿ ಆರೋಗ್ಯ ಐಶ್ವರ್ಯ ಸಿರಿಸಪ್ಪತ್ತನ್ನು ಕೊಟ್ಟಿ ಕರುಣಿಸಿ ಕಾಪಳ್ಳಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಹುಮ್ನಾಬಾದ್ ಎಲ್ಲ ವ್ಯಾಪಾರಸ್ಥರ ಬಾಳು ಬಂಗಾರವಾಗಲೆಂದು ತಾಯಿ ಬಳಿ ಕೇಳೋದ್ರ ಮೂಲಕ ಹುಮ್ನಾಬಾದಲ್ಲಿ ಶಾಂತಿ ಯಾವ ರೀತಿ ನೆಲೆಸ್ಬೇಕಂತೇಳಿ, ಶಾಂತಿ ಒಂದೇ ರೀತಿಯಲ್ಲಿ ಬರ್ತದ, ಮತ್ತೊಬ್ಬರು ತಪ್ಪುಗಳು ಎಣಿಸೋ ಬಿಟ್ಟೆ ಅಂದ್ರೆ ಶಾಂತಿ ಬರ್ತಂತೇಳಿ ಈ ಮೂಲಕ ಹೇಳೋದ್ರ ಮೂಲಕ ತಮ್ಮೆಲ್ಲರ ಬಾಳು ಬಂಗಾರವಾಗಲಿ ಅಂತೇಳಿ ಆ ತಾಯಿ ಬಳಿ ಕೇಳ್ತೀವಿ. ಧನ್ಯವಾದ. ದಸರಾ ದೀಪಾವಳಿಯ ಹಿನ್ನೆಲೆಯಲ್ಲಿ ಎಸ್ಪಿ ಟಿವಿಎಸ್ ಶೋರೂಮ್ ನೀಡುತ್ತಿದೆ ವಿಶೇಷ ಆಫರ್. ಎಲ್ಲ ವಾಹನಗಳ ಮೇಲೆ 100% ಲೋನ್ ಹಾಗೂ 2000 ದಿಂದ 3000 ವರೆಗೆ ರಿಯಾಯಿತಿ ಹಾಗೂ ಬೈಕಿನ ಜೊತೆ ಫ್ರೀಯಾಗಿ ಹೆಲ್ಮೆಟ್ ಮತ್ತು ರೈನ್ ಕೋಟ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 9113002475. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.